ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾ ಇಬ್ಬರು ಆರಾಮಾಗಿದ್ದೀವಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ತಮ್ಮನೇಲೂ ಟೈಟಲ್ ಎಲ್ಲ ನೋಡಿರ್ತೀರಾ. ಹೌದು, ಸೆಲ್ಫಿಗೆ ಯಾವ ಥರ ಸ್ಯಾರಿನ ಪ್ಲೀಟಿಂಗ್ನ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ. ನೋಡಿ, ಈ ರೀತಿ ಬ್ಯೂಟಿಫುಲ್ಲಾಗಿ ಸ್ಯಾರಿನ ಹೇಗೆ ಪ್ಲೀಟಿಂಗ್ನ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಈ ಬ್ಲಾಗಲ್ಲಿ ಪಿನ್ ಟು ಪಿನ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಈ ಬ್ಲಾಗಲ್ಲಿ ಹೇಳ್ಕೊಡ್ತೀನಿ. ಯಾವ ಸ್ಟೆಪ್ಪನ್ನು ಮರಿದಲ್ಲಂಗೆ ಸ್ಕಿಪ್ ಮಾಡ್ದಲ್ಲಿ ನೀಟಾಗಿ ನೋಡಿ, ಆವಾಗಲೇ ನಿಮಗೂ ಅರ್ಥ ಆಗುತ್ತೆ ಯಾವ ಥರ ಪ್ರೊಸೀಜರ್, ಯಾವ ಥರ ಹೇಗೆ ಫಾಲೋ ಮಾಡಬೇಕು. ಸ್ಯಾರಿ ಪ್ಲೀಟಿಂಗ್ ಮಾಡಬೇಕಂದ್ರೆ ಬಾಕ್ಸ್ ಆಗಿ ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಈ ಬ್ಲಾಗಲ್ಲಿ ಡೀಟೇಲಾಗಿ ಹೇಳ್ತೀನಿ. ಯಾರು ಸ್ಕಿಪ್ ಮಾಡ್ದಲ್ಲಿ ಈ ಬ್ಲಾಗ್ನ ನೋಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಇವತ್ತು ನಾನು ನಿಮಗೆ ಈ ಸ್ಯಾರಿಲಿ ಹೇಗೆ ಪ್ಲೀಟಿಂಗ್ನ ಸೆಲ್ಫಾಗಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಎಷ್ಟು ಜನ ಇದನ್ನು ಅಬ್ಸರ್ವ್ ಮಾಡೋದೇನಂತ ಗೊತ್ತಿಲ್ಲ. ಇದು ಬಂದು ನನ್ನ ಮದುವೆ ಸ್ಯಾರಿ. ನನ್ನ ಮದುವೆ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ಏನಂತ ಗೊತ್ತಿಲ್ಲ, ನನಗೆ ಫ್ರಂಟಲ್ಲಾಗಲಿ ಸೈಡಲ್ಲಾಗಲಿ ನನಗೆ ಪ್ಲೀಟ್ಸೇ ಕುತ್ಕೊಂಡಿರಲಿಲ್ಲ. ಏನು ರೀಸನ್ ಅಂತ ನನಗೂ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯಿತು, ಈ ಸ್ಯಾರಿ ಸ್ವಲ್ಪ ರಫ್ ಇದೆ, ನೋಡೋಕ್ಕೆ ಸ್ಮೂತಾಗೇ ಇದೆ. ಒಂದ್ಸಲಿ ವಾಶ್ ಮಾಡಿ, ಯಾಕೆ ಹೊಸ ಸ್ಯಾರಿ ಅಲ್ವಾ, ಒಂದ್ಸಲಿ ವಾಶ್ ಮಾಡಾದ್ಮೇಲೆ ಆ ರಫ್ನೆಸ್ ಅನ್ನೋದು ಬಂದು ಹೋಗುತ್ತೆ. ಇದರಲ್ಲಿ ನಾನು ಎಷ್ಟೇ ಟ್ರೈ ಮಾಡಿದ್ರು ನನಗೆ ಯಾವತ್ತೂ ಪ್ಲೀಟ್ಸೇ ಕುತ್ಕೊಳ್ಳಲಿಲ್ಲ. ಮುಂಚೆನೇ ಪ್ಲೀಟಿಂಗ್ನ ಮಾಡಿ ತೊಗೊಂಡು ಹೋಗ್ಬೋದಿತ್ತು, ಆದರೆ ಅಷ್ಟೊಂದು ಟೈಮ್, ಅಷ್ಟೊಂದು ಪೇಷನ್ಸ್ ನನಗೆ ಇರಲಿಲ್ಲ. ಯಾಕಂದರೆ 2 ಡೇಸಲ್ಲಿ ಬಂದು ಮದುವೆಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳೋ ಥರ ಸಿಚುವೇಶನ್ ಬಂದು ಕ್ರಿಯೇಟ್ ಆಗೋಯಿತು. ಆ ರೀಸನ್ಗೋಸ್ಕರ ನನಗೆ ಸ್ಯಾರಿನ ಬಂದು ಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ಈ ಸ್ಯಾರಿಗೆ ಬಂದು ನಾನು ನಿಮಗೆ ಪ್ಲೀಟಿಂಗ್ನ ಮಾಡಿ ತೋರಿಸ್ತೀನಿ. ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ಹೇಗೆ ಎಲ್ಲರೂ ನೀಟಾಗಿ ಚಿಕ್ಕದಾಗಿ ಪ್ಲೀಟ್ಸ್ ತೊಗೊಂಡು ಸ್ಯಾರಿನ ಡ್ರೇಪ್ ಮಾಡಿ ಉಟ್ಕೊತಾರೆ. ನಾವು ಈ ಥರ ಟ್ರೈ ಮಾಡ್ತೇವೆ, ನನಗೂ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಸುಮಾರು ಜನಕ್ಕೆ ಈ ಡೌಟ್ ಇರುತ್ತೆ. ನಾನು ಹೇಳೋ ಥರ ಪ್ರೊಸೀಜರ್, ನಾನು ಹೇಳೋ ಥರ ರೂಲ್ಸ್ನ ಫಾಲೋ ಮಾಡ್ಕೊಂಡೋಗಿ ನಿಮಗೂ ಇದೆ. ನಾನು ಮಾಡಿರೋ ಥರ ಪ್ಲೀಟಿಂಗ್ ಬಂದು ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಯಾರಿಗೆ ನೋಡಿ ತೋರಿಸ್ತೀನಿ ನೀಟಾಗಿ. ಈ ರೀತಿ ಪ್ಲೀಟ್ಸು ತೆಗಿಯೋದಕ್ಕೆ ಬರಲ್ವೋ ಅವ್ರಿಗೆ ಮಾತ್ರ ಈ ಟಿಪ್ಸು. ನೀಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಲೆಫ್ಟ್ ಸೈಡಿಗೆ ಬಂದು ಸ್ಯಾರಿ ಸ್ಟಾರ್ಟ್ ಆಗಬೇಕು, ರೈಟ್ ಸೈಡಿಗೆ ಬಂದು ಸ್ಯಾರಿ ಹೆಂಡ್ ಆಗಬೇಕು. ಓಕೆನಾ? ಆ ರೀತಿ ನೀಟಾಗಿ ಇಟ್ಕೊಂಡು ಕುತ್ಕೊಳ್ಳಿ. ಓಕೆನಾ? ನೀವು ಹೆಂಗೆ ತಗೋತೀರ ಗೊತ್ತಾ ಪ್ಲೀಟ್ಸ್ನ? ನಿಮಗೆ ಫಸ್ಟು ಈ 2 ಫಿಂಗರಿಂದ ಸ್ಯಾರಿನ ಈ ರೀತಿ ಇಟ್ಕೊಳ್ಳಿ. ನಿಮಗೆ ಎಷ್ಟು ಸೈಜಿಗೆ ಬೇಕೋ ಆ ಪ್ಲೀಟ್ಸ್ನ ನೋಡ್ಕೊಂಡು ಇಟ್ಕೋಬೇಕು. ಓಕೆನಾ? ಇಲ್ಲಿಗೆ ನನಗೆ ಇಷ್ಟು ಸಾಕು, ನಾನು ಇಷ್ಟೇ ಚಿಕ್ಕದಾಗೆ ನಾನು ಪ್ಲೀಟ್ಸ್ನ ತೊಗೊಳ್ಳೋದು. ಇಷ್ಟು ಚಿಕ್ಕದಾಗಿ ತೊಗೊಂಡಾದ್ಮೇಲೆ ಎಷ್ಟು ಸೈಜ್ ಬೇಕೋ ಅಷ್ಟು ನೋಡ್ಕೊಂಡು ಪರ್ಫೆಕ್ಟ್, ಯಾಕಂದರೆ ಇದೇ ಮೇನ್ ಪರ್ಫೆಕ್ಟ್ ಆಗಿರೋದು. ಯಾವಾಗಲೂ ಅಷ್ಟೇ ನೀವು ಸ್ಯಾರಿನ ತೊಗೋಬೇಕಾದ್ರೆ ಫ್ರಂಟ್ ಡಿಸೈನ್ ಇರಬೇಕು, ಬ್ಯಾಕಲ್ಲೇ ಬ್ಯಾಕ್ ಡಿಸೈನ್ನ ಬರಬೇಕು. ಫ್ರಂಟಲ್ಲೇ ಫ್ರಂಟ್ ಡಿಸೈನ್ ಬಂದು ಹಿಂಗೆ ಕೂತ್ಕೊಳ್ಳುತ್ತಲ್ಲ, ಬ್ಯಾಕ್ ಸೈಡಲ್ಲೇ ಈ ಬಾರ್ಡರ್ ಬಂದು ಮೇಲೆ ಹಿಂಗೆ ಬರಬೇಕು. ನೀವು ಇದನ್ನು ಇದೇ ಥರ ನಾರ್ಮಲಾಗಿ ನೀವು ಇದನ್ನು ಫ್ರಂಟಲ್ಲಿ ನೀವು ಹೇಗೆ ತೊಗೊಂಡಿರ್ತೀರೋ ಅದೇ ರೀತಿ ಬ್ಯಾಕ್ ಸೈಡಲ್ಲೂ ತೊಗೊಂಡ್ರೆ ಈ ಬಾರ್ಡರ್ ಕಾಣಿಸಲ್ಲ. ಈ ಬಾರ್ಡರ್ ಬಂದು ಒಳಗಡೆ ಹೋಗ್ಬಿಡುತ್ತೆ. ಆವಾಗ ಸ್ಯಾರಿನೂ ಅಷ್ಟೇ, ನಿಮಗೂ ಕ್ಲೈಂಟ್ಸ್ನ ಅಟೆಂಡ್ ಮಾಡಬೇಕಾದ್ರೆ ನಿಮಗೂ ತುಂಬ ಅಂದರೆ ತುಂಬ ಪ್ರೆಷರ್, ಟೆನ್ಷನ್ ಆಗಿಬಿಡುತ್ತೆ. ಏನಾಯಿತು ಸ್ಯಾರಿ ನೀಟಾಗಿ ಕುತ್ಕೊತಿಲ್ವಲ್ಲ ಅನ್ನೋದು ಬಂದು ನಿಮಗೆ ತುಂಬ ಅಂದರೆ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಅದು ಮೇಯ್ನ್ ಸ್ಯಾರಿಲಿರೋದೇ ಇದೇ ನೋಡ್ಕೊಂಡು ನೀಟಾಗಿ ನೀವು ಪ್ಲೀಟ್ಸ್ನ ತೊಗೋಬೇಕು. ಯಾರು ಪ್ಲೀಟ್ಸ್ನ ಮಾಡೋದಕ್ಕೆ ಯಾರೂ ಇಲ್ಲ, ಸಪೋಸ್ ಮನೇಲೇ ಸೆಲ್ಫಿಗೆ ನೀವು ಮಾಡ್ಕೊತಾ ಇದ್ದೀರಾ ಅಂತಂದರೆ, ಯಾರೂ ಇಲ್ಲ ಅಂತಂದರೆ ನಾನು ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ಜಸ್ಟ್ ಕಾಮನ್. ಇಲ್ಲ ಐರನ್ ಸ್ಟ್ಯಾಂಡ್ ಇದೆ ನನ್ನ ಹತ್ರ, ಐರನ್ ಸ್ಟ್ಯಾಂಡ್ನ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಅಂತಂದ್ರೂ ಅವರು ಹಂಗೂ ಮಾಡ್ಬೋದು. ಐರನ್ ಸ್ಟ್ಯಾಂಡ್ ಇಲ್ಲ ನನಗೆ ಅನ್ನೋರಿಗೆ ಈ ಸ್ಟೆಪ್ಸ್ನ ಬೇಕಾದ್ರೆ ಫಾಲೋ ಮಾಡಿ. ಕಿಟಕಿ ಇರುತ್ತೆ ಅಲ್ವಾ, ಕಿಟಕಿಗೆ ಈ ಕಡೆ ನಾರ್ಮಲ್ ಬಟ್ಟೆ ಕ್ಲಿಪ್ನ ಹಾಕಿ ಫಸ್ಟ್ ಈ ಥರ ಸೆಟ್ ಮಾಡ್ಕೊಳ್ಳಿ. ಪ್ಲೀಟ್ಸ್ನ ಹೆಂಗೆ ತೆಗಿಯೋದು ಅಂದ್ಬಿಟ್ಟು ನಾನು ಇವಾಗ ಇದರಲ್ಲಿ ತೋರಿಸ್ತೀನಿ ರೀ ನಿಮಗೆ. ಮೇನ್ ಇವಾಗ ಪ್ಲೀಟ್ಸ್ನ ಹೆಂಗೆ ತೆಗಿಯೋದು ಅನ್ನೋದೇ ಇರೋದು, ಇದರಲ್ಲೇ ಮೇನ್ ಇರೋದು. ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಈ 4 ಫಿಂಗರ್ಸ್ ಇರುತ್ತಲ್ಲ, ಈ ಬ್ಯಾಕ್ ಸೈಡ್ನ ಇಟ್ಕೊಂಡು ಈ ರೀತಿ ಮೇಲೆ ಹಿಂಗೆ ನೀಟಾಗಿ ನಿಮ್ಗೆ ಯಾವ ಸೈಜಿಗೆ ಪ್ಲೀಟ್ಸ್ ಬೇಕೋ ಆ ಸೈಜಿಗೆ ನೀವು ಪ್ಲೀಟ್ಸ್ನ ತೊಗೋಬೇಕು. ಬ್ಯಾಕ್ ಸೈಡಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಹೋಗಬೇಕು. ನೀವು ಫೋಲ್ಡ್ ಮಾಡ್ಕೊಂಡು ಹೋದರೆ ನಿಮಗೆ ಸೈಜಸ್ ತಕ್ಕಂತೆ ಬರುತ್ತೆ. ಆಯಿತು ನೋಡಿ, ನೀಟಾಗಿ ಬಂದಿದೆಯಾ ಪ್ಲೀಟ್ಸ್ ನೀಟಾಗಿ ಬಂದಮೇಲೆ ಒಂದೊಂದಾಗಿ ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ.
ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ ಇನ್ನೂ ನೀವು ಚಿಕ್ಕದಾಗೆ ಪ್ಲೀಟ್ನ ಮಾಡ್ಕೋಬೋದು. ಚಿಕ್ಕದಾಗಿ ಬೇಕು ನನಗೆ ಅನ್ನೋರಿಗೆ. ಹಂಗ ಮೇಲಾಯಿತಾ ನೋಡ್ಕೊಂಡು ಮಾಡಿ, ಯಾಕಂದರೆ ಇದು ಹಿಂದೆ ಸ್ಯಾರೀಲಿ ಈ ಥರ ದಾರ ಇರುತ್ತೆ. ಒಂದೇನಾದ್ರು ಕೈಗೆ ಸಿಗಾಕೊಂತು ಅಂದರೆ ಲೇಯರ್ ಇರುತ್ತಲ್ಲ, ಅದರಲ್ಲಿರೋದು ಒಂದು ಲೇಯರೇ ಹೋಗ್ಬಿಡೋ ಒಂಥರ ಕಾಣಿಸುತ್ತೆ. ಮೇನ್ ಇದರಲ್ಲೇ ಇರೋದು ನೋಡ್ಕೊಂಡು ಈ ಥರ ಬ್ಯಾಕ್ ಸೈಡಲ್ಲಿ ತೊಗೊಳ್ಳಿ. ಟೈಟಾಗಿ ಟೈಟಾಗಿ ಎಳ್ಕೋಬೇಕು. ಆದಮೇಲೆ ಪಿನ್ ಹಾಕ್ಬಿಡಿ. ಈ ಸ್ಯಾರಿ ಡ್ರಾಪಿಂಗ್ ಬರೀ ಸೆಲ್ಫಿಗೆ ಮಾತ್ರ, ನಾನು ಇನ್ನೊಂದ್ಸಲಿ ಮೆನ್ಷನ್ ಮಾಡ್ತೀನಿ. ಸೆಲ್ಫಿಗೆ ಮಾತ್ರ. ಮೆಷರ್ಮೆಂಟು ಅಷ್ಟೇ. ನೀವು ಸೆಲ್ಫಿಗೆ ಹೇಗೆ ಬೇಕಾದರೂ ನಾವು ಮೆಷರ್ಮೆಂಟ್ನ, ನಮ್ಮ ಬಾಡಿ ಮೆಷರ್ಮೆಂಟ್ನ ಬೇಕಂದರೆ ಮಾಡ್ಕೋಬೋದು. ಸಪೋಸು ಕ್ಲೈಂಟಿಗೆ ಮಾಡ್ತೀರಾ ನೀವು ಅಂತಂದರೆ ಕ್ಲೈಂಟ್ನ ಮೆಷರ್ಮೆಂಟ್ನ ತೊಗೊಂಡು ಮಾಡ್ಬೋದು. ಫ್ರಂಟಲ್ಲೇ ಕೆಲವೊಬ್ಬರಿಗೆ ತುಂಬ ಅದರಲ್ಲಿ ಡೌಟ್ಸ್ ಇರುತ್ತೆ, ಯಾವ ಥರ ಫ್ರಂಟಲ್ಲಿ ತೊಗೊಳ್ಳೋದು, ಫ್ರಂಟ್ ಮೆಷರ್ಮೆಂಟೇ ಗೊತ್ತಾಗಲ್ಲ ಅಂದರೆ ಈ ತಂಬು ಇರುತ್ತಲ್ಲ, ಈ ತಂಬು ಇಲ್ಲಿಂದ ನೋಡಿ, ಈ ಕಾರ್ನರಿಂದ 1 2 3 4 ಫೋರ್ತ್ ಮೆಷರ್ಮೆಂಟ್ ಎಲ್ಲರಿಗೂ ಅಷ್ಟೇ. ಬೇಕಾದ್ರೆ ಎಷ್ಟೇ ದಪ್ಪ ಇರೋರ್ಗೂ ಅಷ್ಟೇ 4 ಮೆಷರ್ಮೆಂಟೇ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಮೆಷರ್ಮೆಂಟ್ನ ಮಾಡ್ಕೊಂಡು ಬಿಡಬೇಕು. ಯಾಕೆ ಹೇಳಿ, ಕಾರ್ನರಲ್ಲೇ ಪ್ಲೀಟ್ಸ್ ಕುತ್ಕೋಬೇಕು ಮೇಯ್ನು ಅಲ್ವಾ. ಈ ಪ್ಲೀಟ್ಸ್ ಕುತ್ಕೊಂಡಾಗಲಿ ನೀಟಾಗಿ ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಇಷ್ಟು ಮೆಷರ್ಮೆಂಟ್ನ ಬಿಟ್ಟು ಎಲ್ಲಿಂದ ಹೇಳಿ, ಇಲ್ಲಿಂದ ಇಲ್ಲಿವರೆಗೂ ಇಷ್ಟು ಮೆಷರ್ಮೆಂಟ್ನ ಬಿಟ್ಟು ಇಲ್ಲಿಂದ ನೀವು ಪ್ಲೀಟ್ಸ್ನ ತಗೊಳ್ಳಿ. ಒಂದು ಸ್ವಲ್ಪ ಗ್ಯಾಪ್ ಬಿಡಿ. ಇಲ್ಲಿತ್ತು ಸ್ವಲ್ಪ ಗ್ಯಾಪ್ ಬಿಟ್ಟು ನಾನು ತೊಗೊತಾ ಇದ್ದೀನಿ. ನೋಡ್ಕೊಳ್ಳಿ, ಇನ್ನೊಂದ್ಸಲಿ ತೋರಿಸ್ತೀನಿ. ಇಲ್ಲಿಂದ ತೊಗೊಂಡ್ರಾ, ಇಷ್ಟು ಮೆಷರ್ಮೆಂಟ್ನ ಬಿಟ್ಬಿಡಿ. ಓಕೆನಾ. ಸ್ವಲ್ಪ ಸೈಜ್ ಬಂದು ಜಾಸ್ತಿ ಇದ್ದರೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಕಮ್ಮಿ ಇರಬಾರ್ದು. ಕಮ್ಮಿ ಇತ್ತು ಅಂದರೆ ಪ್ಲೀಟ್ಸ್ನೆಲ್ಲ ತೆಗಿಬೇಕು, ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ಇತ್ತು ಅಂದರೆ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೋದು. ಇಲ್ಲೂ ಅಷ್ಟೇ ಸೇಮ್. ಈ ಸ್ಯಾರಿಲೇ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಓಕೆನಾ. ನನಗೆ ಇಷ್ಟು ಸಾಕು, ಇನ್ನೊಂದು ತೊಗೊಳ್ಳೋಣ. ಯಾಕಂದರೆ ತುಂಬ ಸಣ್ಣ ಇದ್ದೀನಿ ನಾನು, ಅದಕ್ಕೆ ನನಗೆ ತುಂಬ ಪ್ಲೀಟ್ಸ್ ಆಗುತ್ತೆ. ಓಕೆನಾ. ಅಷ್ಟೇ ಸೇಮ್ ಅನ್ಕೊತೀನಿ. ಒಂದು ರೌಂಡು ಕರೆಕ್ಟಾಗಿದೆ. ಇನ್ನೊಂದು ತೊಗೊಂಡ್ಬಿಡೋಣ. ಎಲ್ಲ ಆದಮೇಲೆ ಈ ಸೈಡ್ ಬರುತ್ತೆ ಅಲ್ವಾ, ನೀವೇನು ಮಾಡ್ತೀರಾ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಳ್ಳಿ. ಪಿನ್ ಮಾಡ್ಬೇಕಾದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡ್ರೆ ನೀವು ಐರನ್ ಮಾಡ್ಬೇಕಾದ್ರೂ ನೀಟಾಗಿ ನಿಮಗೆ ಕುತ್ಕೊಳ್ಳುತ್ತೆ. ಐರನ್ ಬಾಕ್ಸ್ ಹೀಟಾಗಿದೆ. ಈ ಥರ ಗಟ್ಟಿಯಾಗಿ ಇಟ್ಕೊಂಡು ಹುಷಾರಾಗಿ ನೋಡ್ಕೊಂಡು ಮಾಡಿ. ಸ್ಯಾರಿಗೆ ಬಂದು ಡ್ಯಾಮೇಜ್ ಆಗಬಾರ್ದು. ಅದಕ್ಕೋಸ್ಕರ ಮೇಲೆ ಒಂದು ಬಟ್ಟೆನ ಯೂಸ್ ಮಾಡ್ಕೊಂಡು ನೀವು ಸ್ಯಾರಿನ ಐರನ್ ಮಾಡ್ಕೊಳ್ಳಿ. ಯಾರಿಗೆ ಸೆಟ್ಟಿಂಗ್ಸ್ ಐರನ್ ಬಾಕ್ಸ್ ಇಲ್ಲ ಅನ್ನೋರಿಗೆ
ಈ ಸ್ಟೆಪ್ಸ್ನ ಫಾಲೋ ಮಾಡ್ಕೊಳ್ಳಿ, ನಿಮಗೂ ಇನ್ನೂ ಈಸಿ ಆಗುತ್ತೆ. ಕರೆಂಟ್ ಇದೆ, ಕರೆಂಟ್ ಇಲ್ಲ ಅಂದ್ಕೊಂಡೆ. ಪ್ಲೀಟ್ಸ್ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಈ ಸ್ಯಾರಿ ಡ್ಯಾಮೇಜ್ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ. ಈ ಥರ ಬಟ್ಟೆನ ಇಟ್ಕೊಂಡು ಮೇಲೆ ಐರನ್ ಮಾಡ್ಕೊಳ್ಳಿ. ನೋಡಿ ಪರ್ಫೆಕ್ಟಾಗಿ ಕುತ್ಕೊಂಡಿದೆಯಾ? ಇಲ್ಲೂ ಅಷ್ಟೇ ಪರ್ಫೆಕ್ಟಾಗಿದೆ. ಸೇಮ್ ನೆಕ್ಸ್ಟಿಗೂ ಅಷ್ಟೇ ಅದೇ ಥರ ಬಟ್ಟೆ ಹಾಕಿ ಐರನ್ ಮಾಡೋಣ. ಈ ಥರ ಪ್ರೀಪ್ಲೀಟಿಂಗ್ ಮಾಡೋದಕ್ಕೆ ಐರನ್ ಬಾಕ್ಸ್ ಆಗಲಿ ತುಂಬ ಆ್ಯಕ್ಸಸರೀಸ್ ಎಲ್ಲ ಬಂದಿದೆ. ನಾನು ಇನ್ನೂ ಬೈ ಮಾಡಿಲ್ಲ. ಇನ್ನೂ ಸ್ವಲ್ಪ ಆರ್ಡರ್ಸ್ ಎಲ್ಲ ಚೆನ್ನಾಗಿ ಬರಲಿ. ಕಂಪ್ನಿ ಬಂದು ಗ್ರೋ ಆದಮೇಲೆ ಪ್ರೀಪ್ಲೀಟಿಂಗ್ ಮಾಡೋದಕ್ಕೆ, ಐರನ್ ಮಾಡೋದಕ್ಕೆ ಸ್ಟ್ಯಾಂಡು, ಕ್ಲಿಪ್ಸ್, ಆಕ್ಸೆಸರಿ ಎಕ್ಸೆಟ್ರಾ ಇದೆಲ್ಲ ಬೈ ಮಾಡೋಣ. ಇಮಿಡಿಯೇಟಾಗಿ ಇವಾಗ ಕ್ಲೈಂಟ್ಸ್ ನನಗೆ ಸ್ಯಾರಿ ಕೊಡ್ತಾರೆ, ಅಲ್ಲೇ ಹೋಗಿ ಪ್ರೀಪ್ಲೀಟಿಂಗ್ ಮಾಡಬೇಕು ಅನ್ನೋದಂದರೆ ಐರನ್ ಈ ಥರ ಕುತ್ಕೊಂಡಿಲ್ಲ ಅಂತಂದರೆ ಸ್ಟ್ರೈಟ್ನಿಂಗ್ ಮಿಷಿನಲ್ಲಿ ನಾನು ಯೂಸ್ ಮಾಡ್ಕೊಂಡು ಐರನ್ನ ಮಾಡ್ಕೊತೀನಿ. ಎಮರ್ಜೆನ್ಸಿ ಅಂದಾಗ ಮಾತ್ರ ಸ್ಟ್ರೈಟ್ನಿಂಗ್ ಮಿಷಿನ್ನ ಯೂಸ್ ಅದು ಸೇಫಾಗಿ ಮಾಡಬೇಕು. ಟೆಂಪ್ರೇಚರ್ ಬಂದು ತುಂಬ ಕಮ್ಮಿ ಇಟ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ನೋಡಿ ಆವಾಗಲೇ ಹೆಂಗಿತ್ತು, ಇವಾಗ ಹೆಂಗಿದೆ ನೋಡಿ, ಹೆಲ್ತಿ ಆಗಿದೆ. ನೆಕ್ಸ್ಟ್ ಫ್ರಂಟ್ ಪಾರ್ಟಿಷನ್. ನೀಟಾಗಿ ಈ ಪ್ಲೀಟ್ಸು ಎಷ್ಟು ಪ್ಲೀಟ್ಸ್ನ ತೊಗೊಂಡಿದ್ರು ಅಷ್ಟೇ ಪ್ಲೀಟ್ಸು ಕುತ್ಕೋಬೇಕು. ಮೇನ್ ಅದೇ ಇರೋದು. ಕುತ್ಕೊಂಡಿದೆ ಸೇಮ್. ನಾನು ಹಂಗೆ ಮಾಡ್ಬೋದು, ನನ್ನ ಹತ್ರ ಸೆಟ್ಟಿಂಗ್ ಇದೆ, ಮಾಡ್ಬೋದು. ಆದರೆ ಮದುವೆ ಸ್ಯಾರಿ ಏನಕ್ಕೆ ಸುಮ್ಮನೆ ಇದಾಗುತ್ತೆ ಅನ್ನೋಕ್ಕೋಸ್ಕರ ಬಟ್ಟೆ ಹಾಕಿ ನಾನೇ ಮಾಡ್ತಾಯಿದ್ದೀನಿ. ನನಗೆ ಮೇಲಾದಮೇಲೆ ಕೆಳಗಡೆ ಇನ್ನೊಂದ್ಸಲಿ ಬೀಡ್ಸ್ನ ತೊಗೋಬೇಕು. ಸ್ವಲ್ಪ ದೊಡ್ಡದಾಗಿ ತೊಗೊಳ್ಳಿ.
ಲೇಯರ್ ಬಂದು ಸ್ಟೆಪ್ ಆಗಿದೆ. ಓಕೆನಾ, ಕೆಳಗಡೆ ಕಾರ್ನರಲ್ಲೂ ಅಷ್ಟೇ ಸ್ಟೆಪ್ ಆಗಿ ಬರಬೇಕು. ತೋರಿಸ್ತೀನಿ ನೋಡಿ, ನೀಟಾಗಿ ಸ್ಟೆಪ್ಸ್ ಇದೆಯಾ, ಪರ್ಫೆಕ್ಟಾಗಿ ಇಟ್ಕೊಂಡಿದ್ದೀನ. ಇವಾಗ ಐರನ್ ಮಾಡ್ಕೋಬೇಕು. ಸೇಮ್ ಹಂಗೆ ಮೇಲೆ ಹಂಗೆ ನಾನು ಪ್ಲೀಟ್ಸಿಗೆ ಬಟ್ಟೆ ಇಟ್ಟು ಐರನ್ ಮಾಡಿದ್ನು ಅದೇ ರೀತಿ ಫಾಲೋ ಮಾಡ್ತೀನಿ. ನೀಟಾಗಿ ಕುತ್ಕೊಂಡು ಫ್ರಂಟಲ್ಲಿ ಬೇಡ, ಯಾಕಂದರೆ ಅದು ಫಸ್ಟೇ ನೀಟಾಗಿ ಫ್ರಂಟಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಮೇಲೆ ಲೈಟಾಗಿ ನಾನು ಮಾಡ್ಕೊತೀನಿ ಅಷ್ಟೇ. ಫ್ರಂಟಲ್ಲೇ ಸ್ಟ್ರೈಟ್ನಿಂಗ್ ಮಿಷಿನಲ್ಲೂ ನೀವು ನೀಟಾಗಿ ಸ್ಟ್ರೈಟ್ನಿಂಗ್ ಮಾಡ್ಕೋಬೋದು. ಎಮರ್ಜೆನ್ಸಿ ಇವಾಗ ಕ್ಲೈಂಟ್ಸ್ ಬಂದು ಸ್ಯಾರಿ ಪ್ಲೀಟಿಂಗ್ ಮಾಡಿಲ್ಲ, ಇವಾಗ ಕೊಟ್ಟರು ಅನ್ನೋರು ಏನು ಮಾಡ್ತೀರಾ ಅಂದರೆ ಈ ರೀತಿ ಸ್ಟ್ರೈಟ್ನಿಂಗ್ ಮಿಷಿನಲ್ಲಿ ನೀವು ಮಾಡ್ಕೋಬೋದು. ನೀಟಾಗಿ ಇವಾಗ ಐರನ್ ಎಲ್ಲ ಆಯಿತು. ಇವಾಗ ಮೇನ್ ಇರೋದು ಬಾಕ್ಸ್ ಫೋಲ್ಡಿಂಗೇ ಇರೋದು. ನೀಟಾಗಿ ಅಬ್ಸರ್ವ್ ಮಾಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಮೇನ್ ಇದರಲ್ಲಿರೋದು ಬಾಕ್ಸ್ ಫೋಲ್ಡಿಂಗ್ ನಾವು ಎಷ್ಟು ಪರ್ಫೆಕ್ಟಾಗಿ ಮಾಡ್ತೀವೋ ಅಷ್ಟು ನೀಟಾಗಿ ನಾವು ಹೆಂಗೆ ಸ್ಯಾರಿನ ಬಂದು ಐರನ್ ಮಾಡಿರ್ತೀವೋ ಅದೇ ಥರ ಇರುತ್ತೆ. ಓಕೆನಾ, ಇದೆಲ್ಲ ಆದಮೇಲೆ ಮೇನ್ ಏನು ಗೊತ್ತಾ, ನೀಟಾಗಿ ಇದೆಲ್ಲ ತೊಗೊಂಡು ಇದನ್ನು ಪ್ಲೀಟ್ಸ್ ಆವಾಗಲೇ ನಾವು ಮಾಡಿದ್ವಲ್ಲ, ಇದು ಐರನ್ ಮಾಡಿದ್ವಲ್ಲ, ಅದು ಕೆಳಗಡೆ ಹೋಗಬೇಕು. ಓಕೆನಾ, ಈ ರೀತಿ ತೊಗೊಂಡು ಉಲ್ಟಾ ಫೋಲ್ಡ್ ಮಾಡಬೇಕು ನೀವು. ಓಕೆನಾ, ಸೀದಾ ಫೋಲ್ಡ್ ಮಾಡಿದ್ರೆ ಬರಲ್ಲ, ಉಲ್ಟಾ ಫೋಲ್ಡ್ ಮಾಡ್ಕೋಬೇಕು. ಇಟ್ಟಾದ್ಮೇಲೆ ಎಕ್ಸ್ಟ್ರಾ ಪ್ಲೀಟ್ಸ್ನ ಆವಾಗಲೇ ಬಿಟ್ಟಿದ್ವಲ್ಲ, ನಾವು ಬಿಟ್ಟಿದ್ವಲ್ಲ ಅದನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬನ್ನಿ. ಓಕೆನಾ, ಫೋಲ್ಡ್ ಎಲ್ಲ ಆದಮೇಲೆ ಇದೆಲ್ಲ ಆವಾಗಲೇ ಪಲ್ಲು ಬಿಟ್ಟಿದ್ವಲ್ಲ, ಸ್ವಲ್ಪ ಎಲ್ಲ ಸ್ಮರ್ಜ್ ಆಗಿಬಿಟ್ಟಿರುತ್ತೆ. ಪ್ಲೀಟ್ಸ್ನ ಬಂದು ಶೋಲ್ಡರ್ ಮೇಲೆ ಹಾಕೋತೀನಿ. ನೀಟಾಗಿ ಇದೆಲ್ಲ ಫೋಲ್ಡ್ ಮಾಡ್ಕೊಂಡ್ರಾ, ಇದಾದಮೇಲೆ ಈ ಮೆಷರ್ಮೆಂಟ್ ನೋಡ್ಕೊಂಡು ಇನ್ನೊಂದು ಫೋಲ್ಡ್ನ ಮಾಡ್ಕೊಳ್ಳಿ. ಓಕೆನಾ, ಇನ್ನೊಂದು ಫೋಲ್ಡ್ ಆದಮೇಲೆ ರೈಟ್ ಸೈಡಿಂದ ಒಂದು ಫೋಲ್ಡು, ಓಕೆನಾ, ಲೆಫ್ಟ್ ಸೈಡಿಂದ 2 ಫೋಲ್ಡ್ನ ಮಾಡಿ ಸ್ವಲ್ಪ ಹತ್ರ, ಆಮೇಲೆ ಸೆಕೆಂಡ್ ಫೋಲ್ಡ್. ಹಿಂಗೆ ಮಾಡಾದ್ಮೇಲೆ ಉಳಿದಿರೋ ಪ್ಲೀಟ್ಸ್ನ ಏನು ಮಾಡ್ತೀರಾ ಹಿಂಗೆ ಹಾಕಬೇಕು. ನೀಟಾಗಿ ನೋಡಿ, ಒಂದೇ ಸಲಿನ ಹಾಕಿದಷ್ಟೇ ನೀಟಾಗಿ ಕುತ್ಕೊಂತು ಅಲ್ವಾ. ಇದಾದಮೇಲೆ ಅಷ್ಟೇ ನೆಕ್ಸ್ಟ್ನ ಈ ಮಿಕ್ಕಿದೆಯಲ್ಲ ಈ ಪ್ಲೀಟ್ಸ್ನ ಏನು ಮಾಡ್ತೀರಾ ಈ ರೀತಿ ಹಿಂಗೂ ಫೋಲ್ಡ್ ಮಾಡ್ಬೋದು. ಸೊ ಇಲ್ಲಿ ತುಂಬ ಫೋಲ್ಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂಥರ ಕಾಣಿಸುತ್ತೆ. ಹಾಗಾಗಿ ನೀವೇನು ಮಾಡ್ತೀರಾ ಗೊತ್ತಾ, ಹೀಗೆ ಈ ಥರ ಫೋಲ್ಡ್ ಮಾಡಿ
ನಿಮಗೆ ಫ್ರಂಟಲ್ಲಾದರೂ ಬಿಡ್ಬೋದು ನೀವು, ಇಲ್ಲ ನನಗೆ ಫ್ರಂಟ್ ಬೇಡ ಅಂತಂದರೆ ಸೇಮ್ ಇದೇ ಥರ ಇದನ್ನ ಬ್ಯಾಕಲ್ಲಿ ಹಾಕಿ ಈ ರೀತಿ ಬ್ಯಾಕ್ ಸೈಡಲ್ಲೇ ಬರುತ್ತೆ. ಓಕೆನಾ? ಫೈನಲಿ ಸ್ಯಾರಿ ಪ್ಲೀಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ನೀವು ಪ್ರೊಸೀಜರ್ಸ್ ಎಲ್ಲ ನೋಡಿರ್ತೀರ ಅಂತ ತಿಳ್ಕೊಂಡಿದ್ದೀನಿ. ನೀವು ಇದೇ ಥರ ಫಾಲೋ ಮಾಡಿ ಪ್ರೊಸೀಜರ್ಸ್ನ. ನೀವು ಇದೇ ಥರ ಸೆಲ್ಫಿಗೆ ಹೇಗೆ ಸ್ಯಾರಿನ ಪ್ಲೀಟಿಂಗ್ನ ಮಾಡಿ ಬಾಕ್ಸ್ ಫೋಲ್ಡ್ ಮಾಡಿ ಎತ್ತಿಟ್ಕೋಬೋದು. ಏನಾದರೂ ಫಂಕ್ಷನ್ಗೆ ಹೋಗ್ತೀರಾ, ಇವಾಗ ಒಂದು ವಾರಕ್ಕಿಂತ ಮುಂಚೆನೇ ಗೊತ್ತಿರುತ್ತೆ ನಾವು ಫಂಕ್ಷನ್ಗೆ ಹೋಗ್ತೀವಿ ಅಂತ. ಸಪೋಸ್ ಫಂಕ್ಷನ್ಗೆ ಹೋಗ್ತಾರೆ, ನೀವು ಸ್ಯಾರಿ ವೇರ್ ಮಾಡ್ತೀರಾ ಅಂತಂದರೆ ಈ ಥರ ಮುಂಚೆನೇ ನೀವು ಫ್ರೀ ಇರೋ ಟೈಮಲ್ಲೇ ಸ್ಯಾರಿನ ಎತ್ತಿ ಪ್ಲೀಟಿಂಗ್ನ ಮಾಡಿ ಬಾಕ್ಸ್ ಆಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನೀವು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ನೀವು ಹಾಗೆ ಎತ್ತಿ ವೇರ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸ್ಯಾರಿ ಉಡೋದೆಲ್ಲ ಅಷ್ಟೊಂದೆಲ್ಲ ಏನು ಕಷ್ಟ ಇಲ್ಲ, ಈಸಿನೇ ಸ್ಯಾರಿನ ವೇರ್ ಮಾಡೋದು. ನೀವು ಖಂಡಿತ ಇದನ್ನು ಟ್ರೈ ಮಾಡಿ ಹೇಗೆ ಮಾಡೋದು ಅಂತ. ನಾನು ನಿಮಗೆ ಇದನ್ನು ಡೀಟೇಲಾಗಿ ಕಂಪ್ಲೀಟಾಗಿ ಪಿನ್ ಟು ಪಿನ್ ಹೇಳಿದ್ದೀನಿ. ಯಾವ ಥರ ಪ್ಲೀಟ್ಸ್ನ ತೆಗಿಬೇಕು, ಯಾವ ಥರ ಪ್ಲೀಟ್ಸ್ನ ಫೋಲ್ಡ್ ಮಾಡಬೇಕು, ಬಾಕ್ಸಿಂಗ್ ಹೇಗೆ ಫೋಲ್ಡ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಕಂಪ್ಲೀಟ್ ನೀಟಾಗೆ ಹಾಕಿದ್ದೀನಿ ವ್ಲಾಗ್ನ. ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹಂಗೆ ಹೇಳಿ ನಾನು ಟ್ರೈ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇನ್ನೇನೋ ಅರ್ಥ ಆಗಿಲ್ಲ ಅಂತಂದರೆ ಅದನ್ನು ಹೇಳಿ. ನೀಟಾಗಿ ಇನ್ನೊಂದ್ಸಲಿ ಬೇಕಾದರೆ ನಾನು ವ್ಲಾಗ್ನ ನೀಟಾಗಿ ಇನ್ನೂ ಬೇಕಂದರೆ ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ಈ ವ್ಲಾಗ್ನ ಎಂಡ್ ಮಾಡ್ಕೊತೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರು ಮೇಕ್ ಓವರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಬಾಯ್, ಲವ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.